ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ದಾವಣಗೆರೆಯಲ್ಲಿ ಆಮ್ ಆದ್ಮಿ ಪಕ್ಷದ ಧರಣಿ ಸತ್ಯಾಗ್ರಹ. ದಾವಣಗೆರೆ ಭಾಷಾನಗರದಲ್ಲಿನ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವೈದ್ಯರು, ಮಕ್ಕಳ ವೈದ್ಯರು ಹಾಗೂ ಸ್ಕ್ಯಾನಿಂಗ್ ಉಪಕರಣಗಳ ಕೊರತೆಯ ಕುರಿತು ಆಮ್ ಆದ್ಮಿ ಪಕ್ಷದ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಧರಣಿಯಲ್ಲಿ ದೆಹಲಿ ವಿಧಾನಸಭೆಯ ಮಾಜಿ ಸದಸ್ಯರಾದ ರಾಜೇಶ್ ಗುಪ್ತಾ ಅವರು ಪಾಲ್ಗೊಂಡರು. ಬಳಿಕ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪಕ್ಷದ ಬೇಡಿಕೆಗಳ ಮನವಿಯನ್ನ ಸ್ವೀಕರಿಸಿದರು. ಧರಣಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಮುದ್ದೇಗೌಡರು, ರವಿಕುಮಾರ್, ಶಿವಕುಮಾರ್, ಆದಿಲ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ವರದಿ ದರ್ಶನ್ ಎಂಎನ್, ವಿವಾ ನ್ಯೂಸ್ ಕನ್ನಡ. ಶಿವಕುಮಾರಪ್ಪನವರೇ, ಈ ಹೋರಾಟಕ್ಕೆ ದೆಹಲಿಯಿಂದ ಆಗಮಿಸಿರುವ ರಾಜೇಶ್ ಗುಪ್ತಾ ಸರ್ ಅವರೇ, ಸೀತಾರಾಮ್ ಗುಂಡಪ್ಪ ಸರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ಅವರೇ, ಬಸವರಾಜ್ ಸರ್ ಅವರೇ, ರವಿಕುಮಾರ್ ಸರ್ ಅವರೇ, ಆದಿಲ್ ಖಾನ್ ಅವರೇ, ರವೀಂದ್ರ ಸಿಗ್ಲಪ್ಪ, ಲಕ್ಷ್ಮಣ ನಾಯ್ಕ ಅವರೇ ಮತ್ತು ಎಲ್ಲ ನನ್ನ ಸ್ನೇಹಿತರು ಹಾಗೂ ಈ ಭಾಷಾನಗರದ ಎಲ್ಲ ನನ್ನ ಅಭಿಮಾನಿಗಳೇ, ನಾವು ಬಂದಿರುವ ಉದ್ದೇಶ ಏನು ಅಂದರೆ, ಆದಿಲ್ ಖಾನು ಜಿಲ್ಲಾ ಕಾರ್ಯದರ್ಶಿ, ಸುರೇಶ್ ಇಟ್ಲ ಕಾರ್ಯದರ್ಶಿಗಳು ಇಬ್ಬರು ಸರ್, ಸುರೇಶ್ ಇಟ್ಲಪ್ಪ, ರವೀಂದ್ರ ಮತ್ತೆ ನೇಮಿಸಿ ಬಡ ಹೆಣ್ಣು ಮಕ್ಕಳ ಜೀವವನ್ನು ರಕ್ಷಿಸುವ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ನಾವು ದುಡಿದು ತಿನ್ನುವ ಜನರ ಪರವಾಗಿದ್ದೇವೆ. ಇಲ್ಲಿ ನೋಡಿದರೆ ಎಲ್ಲ ದುಡಿದು ತಿನ್ನುವ ಜನ ಕಾಣ್ತಿದ್ದಾರೆ. ನಾವು ಬಡಿದು ದುಡಿದು ತಿನ್ನುವ ಜನರ ಪರವಾಗಿದ್ದೇವೆ, ಬಡಿದು ತಿನ್ನುವ ಜನರ ವಿರೋಧವಾಗಿದ್ದೇವೆ. ಅವರು ಇಲ್ಲಿ ಬಡವರಿಗೆ ನಾವು ಮಾತ್ರ ಹಾಸ್ಪಿಟಲ್ಗಳನ್ನ ಅಲ್ಲಿ ಬೇಕಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಇಲ್ಲದೆ ಹೋದರೆ ನಮ್ಮ ಹೆಣ್ಮಕ್ಳು, ನಮ್ಮ ಶಿಶುಗಳು ಸಾಯ್ತಕ್ಕಂಥದ್ದು ಸಾಮಾನ್ಯ ಆಗ್ತದೆ. ಉದಾಹರಣೆಗೆ ಈ 6 ತಿಂಗಳ ಹಿಂದೆ ಬಳ್ಳಾರಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಈ ಬಾಣಂತಿಯರು ಮಾರಣ ಹೋಮ ನಡೀತು. ಯಾಕೆ? ಸರಿಯಾದ ಸವಲತ್ತು ಇಲ್ಲದೆ ಇದ್ದಕ್ಕೆ ಎಲ್ಲಾ ಕಡೆ ಬಾಣಂತಿಯರು, ಶಿಶುಗಳು ತೀರ್ಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕಂಟಿನ್ಯೂ ಮಾಡ್ಬೇಕಾಯ್ತಾ? ಅಷ್ಟೇನಾ? ಇದು ನಡೀತೈತಿ ಈಗ.